ಧರ್ಮಸ್ಥಳ ಕಾಡಲ್ಲಿ ನಿಗೂಢ ಸಮಾಧಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಮೂರನೇ ಜಾಗದಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಅನಾಮಿಕ ತೋರಿಸಿದಂಥ ಮೂರನೇ ಸ್ಥಳದಲ್ಲೂ ಕೂಡ ಕಳೇಬರ ಸಿಕ್ಕಿಲ್ಲ. ಇವತ್ತು ಬೆಳಗಿನಿಂದ ಮತ್ತೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಸ್ಥಳದಲ್ಲಿ. ನಿನ್ನೆ ಬೆಳಗಿನಿಂದ ಇಡೀ ದಿನ ಒಂದು ಸ್ಥಳದಲ್ಲಿ, ಮೊದಲನೇ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಇವತ್ತು ಬೆಳಗ್ಗೆ ಎರಡನೇ ಸ್ಥಳವನ್ನ ಗುರುತು ಹಾಕಿದ್ದಂತ ಎರಡನೇ ಜಾಗದಲ್ಲೂ ಕೂಡ ಕಾರ್ಯಾಚರಣೆ ನಡೆಸಲಾಗಿತ್ತು. ಈಗ ಮೂರನೇ ಜಾಗದಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. 6 ಅಡಿ ಅಗೆದ್ರೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ನೇರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇರೋದು. 11 ಗಂಟೆಯಿಂದ ಕಾರ್ಯಾಚರಣೆಯನ್ನ ಇವತ್ತು ಕೂಡ ಆರಂಭಿಸಿದ್ರು. ಮೂರನೇ ಜಾಗದಲ್ಲಿ ಸಮಾಧಿ ಅಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮೂರನೇ ಜಾಗದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಸಿಕ್ಕಿಲ್ಲ. ಅನಾಮಿಕ ತೋರಿಸಿದಂತ ಮೂರನೇ ಸ್ಥಳದಲ್ಲೂ ಕೂಡ ಯಾವುದೇ ಕಳೆಬರದ ಅವಶೇಷಗಳು ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿವರೆಗೂ ನಿನ್ನೆಯಿಂದ ಆರಂಭಿಸಿರುವಂತ 3 ಜಾಗಗಳಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. 6 ಅಡಿ ಅಗೆಯಲಾಗಿದೆ. ಆದರೂ ಕೂಡ ಮೂರನೇ ಜಾಗದಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. 13 ಸ್ಥಳಗಳನ್ನ ಗುರುತು ಮಾಡಿಕೊಳ್ಳಲಾಗಿತ್ತು. ಮೊದಲನೆಯದಾಗಿ ನಿನ್ನೆ ಆತ ಆರಂಭದಲ್ಲಿ ಯಾವ ಒಂದು ಸ್ಥಳವನ್ನ ಗುರುತಿಸಿದ್ದ ಅಲ್ಲಿಂದಲೇ ಕಾರ್ಯಾಚರಣೆಯನ್ನ, ನಿಗೂಢ ಸಮಾಧಿಯನ್ನ ಅಗೆಯುವಂತ ಕಾರ್ಯವನ್ನು ನಡೆಸಲಾಯಿತು. ಸಂಜೆ ತನಕ ಅಗೆದ್ರೂ ಕೂಡ ನಿನ್ನೆ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇವತ್ತು ಮತ್ತೆ 2 ಸ್ಥಳಗಳಲ್ಲಿ ಸಮಾಧಿ ಅಗೆಯುವಂತ ಕೆಲಸವನ್ನು ನಡೆಸಲಾಗಿದೆ. ಸೊ ಆದ್ರೂ ಕೂಡ ಇವತ್ತು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅಸ್ಥಿ ಪಂಜರಗಳ ಅವಶೇಷ ಸಿಕ್ಕಿಲ್ಲ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. 11 ಗಂಟೆಯಿಂದ ನಡೀತಾ ಇರುವಂತ ಕಾರ್ಯಾಚರಣೆ. ನಿನ್ನೆ ಸಾರ್ವಜನಿಕರಿಗೆ ಕಾಣಿಸುವಂತ ಒಂದು ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ಇವತ್ತು ನಡೀತಾ ಇರುವಂತಹ ಕಾರ್ಯಾಚರಣೆ ಏನಿದೆ ಅದು ಕಾಡಿನ ಒಳಭಾಗದಲ್ಲಿರುವಂತಹ ಸ್ಥಳದಲ್ಲಿ ಗುರುತಿಸಿರುವಂತಹ ಪ್ರದೇಶ. ಹಾಗಾಗಿ ಅಲ್ಲಿ ನಡೆಯುವಂತಹ ಕಾರ್ಯಾಚರಣೆಗಳು ನೇರವಾಗಿ ಕಾಣಿಸ್ತಾ ಇಲ್ಲ. ಇನ್ನು 1ನೇ ಗುಂಡಿಗೆ ಸಂಬಂಧಪಟ್ಟಂತೆ 15 ಅಡಿ ಅಗಲ 8 ಅಡಿ ಆಳವನ್ನ ಮಾಡಿ ನಿನ್ನೆ ಇಡೀ ದಿನ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆದರೆ ಏನೂ ಕೂಡ ಸಿಕ್ಕಿರಲಿಲ್ಲ. ಅದಾದ ನಂತರ ಇವತ್ತು ಬೆಳಗಿನಿಂದ 2ನೇ ಗುಂಡಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ನಡೆಸಿದ್ರು. 2ನೇ ಗುಂಡಿ 6 ಅಡಿ ಅಗಲ ಹಾಗೂ 6 ಅಡಿ ಆಳಕ್ಕೆ ಅಗೆಯಲಾಯಿತು. ಮ್ಯಾನ್ಯುವಲ್ ಆಗಿ ಇದನ್ನು ಕೂಡ ನಡೆಸಲಾಯಿತು. ಆದರೆ ಇಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ದೂರುದಾರ ತೋರಿಸಿರುವಂತ 2ನೇ ಒಂದು ಗುಂಡಿಯಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಈಗ 3ನೇ ಗುಂಡಿಗೆ ಸಂಬಂಧಪಟ್ಟಂತೆ 5 ಅಡಿ ಅಗಲದಲ್ಲಿ ಗುಂಡಿಯನ್ನು ತೋಡಲಾಯಿತು. 6 ಅಡಿ ಆಳಕ್ಕೆ ಗುಂಡಿ ತೋಡಿದ್ದಾರೆ. ಆದರೆ 3ನೇ ಗುಂಡಿಯಲ್ಲೂ ಕೂಡ ಯಾವುದೇ ಕಳೆ ಬರದ ಅವಶೇಷ ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, 3ನೇ ಸ್ಥಳದಲ್ಲೂ ಕೂಡ ಈಗ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ ಕಳೆ ಬರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಅಪ್ಡೇಟ್ಗಳು ಬರ್ತಾ ಇದೆ. ಕಾರ್ಯಾಚರಣೆಯನ್ನ ಮುಗಿಸಿದ್ರ 3ನೇ ಸ್ಥಳದಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಹೌದು, ಈಗಾಗಲೇ 2 ಆಗಿತ್ತು ಬೆಳಿಗ್ಗೆ ಇದ್ದ. ಈಗ 3ನೇ ಗುಂಡಿಯಲ್ಲೂ ಕೂಡ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. 3ನೇ ಗುಂಡಿಯಲ್ಲೂ ಕೂಡ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ಹಾಗಾಗಿ 3ನೇ ಗುಂಡಿಯ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಿ ಅವರು ಈಗಾಗಲೇ ಲಂಚ್ ಬ್ರೇಕ್ ತೆಗೆದುಕೊಂಡಿರುವಂಥದ್ದು. ಊಟದ ವಿರಾಮದ ನಂತರ ಮತ್ತೆ ಮುಂದುವರಿಸ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು. ನಾನು ಆ ಜಾಗ ತೋರಿಸ್ತೀನಿ ನಿಮಗೆ, ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಆರಂಭದಲ್ಲಿ ನೇತ್ರಾವತಿ ನದಿಯ ಸ್ನಾನಘಟ್ಟ ಏನಿದೆ, ಇಲ್ಲಿಂದ ಸುಮಾರು ಒಂದು 500 ಮೀಟರ್ ಬರಬಹುದು. 500 ಮೀಟರ್ನ ದೂರದಲ್ಲಿರುವಂತಹ ನೇತ್ರಾವತಿ ಸ್ನಾನಘಟ್ಟ
ಹೆಜ್ಜೆಘಟ್ಟದಿಂದ ಅವರು ಈ ಜಾಗಕ್ಕೆ ಎಂಟ್ರಿ ಆಗಿದ್ರು, ಈ ದಟ್ಟ ಕಾಡಿನ ಮಧ್ಯೆ ಎಂಟ್ರಿ ಆಗಿದ್ರು. ಆದರೆ ಆ ನಡೆದುಕೊಂಡು ಬಂದಂತಹ ಸಂದರ್ಭಗಳಲ್ಲಿ ಇಲ್ಲಿ ಒಂದು 8ನೇ ಪಾಯಿಂಟ್ ಅನ್ನ ಎಲ್ಲಿ ಗುರುತಿಸಿದಾರೋ ಆ 8ನೇ ಪಾಯಿಂಟ್ನ ಸನಿಹದಲ್ಲಿ ಅದರ ಆ ಜಾಗದಿಂದ ಅವರು ಎಕ್ಸಿಟ್ ಆಗಿದ್ದಾರೆ. ಅಲ್ಲಿದ್ದಂಥ ವಾಹನಗಳು ಇಲ್ಲಿಗೆ ಬಂದು ಆ ಒಂದು ಅನಾಮಿಕ ದೂರುದಾರನನ್ನು ಕರೆದುಕೊಂಡು ಹೋಗಿರುವಂಥದ್ದು. ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿರುವಂಥ ಮಾಹಿತಿ ಇದೆ. ಯಾಕಂದ್ರೆ ಅಲ್ಲಿ ಅವರಿಗೆ ಒಂದು ಊಟದ ವಿರಾಮಕ್ಕಾಗಿ ಒಂದು ಬ್ರೇಕ್ ಕೊಡಲಾಗಿದೆ, ಅಲ್ಲಿ ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಇದೆಲ್ಲವೂ ಆದ ನಂತರ ಮತ್ತೆ ಅವರು ಕಾರ್ಯಾಚರಣೆ ನಡೆಸ್ತಾರೆ. ಯಾಕಂದ್ರೆ ಈಗಾಗಲೇ 3 ಗಂಟೆ ಸಮಯ ಆಗಿದೆ. ಮುಂದಿನ 1 ಗಂಟೆಗಳ ಕಾಲ ಅದು ಊಟದ ವಿರಾಮಕ್ಕಾಗಿ ಬೇಕಾಗಬಹುದು. ಅದರ ಜೊತೆಗೆ ಆ 3 ಗಂಟೆ ಸಮಯದಲ್ಲಿ 4 ಗಂಟೆವರೆಗೆ ಊಟದ ವಿರಾಮ ಆದ್ರೆ ಮತ್ತೆ ಕಾರ್ಯಾಚರಣೆಯನ್ನ ಮಾಡಿದರೆ ಆ ಅವಧಿಯಲ್ಲಿ ಕಾರ್ಯಾಚರಣೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದನ್ನ ನೋಡಬೇಕು. ಅದರ ಜೊತೆಗೆ ಪ್ರಣವ್ ಮೊಹಂತಿ ಕೂಡ ಘಟನಾ ಸ್ಥಳಕ್ಕೆ ಬರುವಂತ ನಿರೀಕ್ಷೆಗಳಿರುವಂತದ್ದು. ಇನ್ನು ನಾವು ನೇತ್ರಾವತಿ ಬ್ರಿಡ್ಜ್ನ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಉದ್ದಕ್ಕೂ ಕೂಡ ಜನ ನಿಂತಿರುವಂತದ್ದು, ಕುತೂಹಲಿಗರ ದಂಡೆ ಈ ಭಾಗಕ್ಕೆ ಬಂದಿದೆ ಸಾಕಷ್ಟು ಸಂಖ್ಯೆಯಲ್ಲಿ. ಯಾಕಂದ್ರೆ ಇದು ನಿರೀಕ್ಷೆ ಇರಲಿಲ್ಲ, ಆ ಜಾಗದಿಂದ ಎಂಟ್ರಿ ಆಗಿ ಅದೇ ಜಾಗದಿಂದ ಎಕ್ಸಿಟ್ ಆಗುವಂತದ್ದು ಸಾಧ್ಯತೆಗಳಿತ್ತು. ಆದರೆ ಈಗ ಆ ಜಾಗದಿಂದ ಎಂಟ್ರಿ ಆಗಿ ಈಗ ಮತ್ತೊಂದು ಜಾಗದಿಂದ ಎಕ್ಸಿಟ್ ಆಗಿರುವಂತದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ, ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಉದ್ದಕ್ಕೆ ಜನ ಸೇರಿರುವಂತದ್ದು. ಈ ಒಂದು ಜಾಗದಲ್ಲಿ ಪಾಯಿಂಟ್ ನಂಬರ್ 8 ಇದೆ. ಅಂದ್ರೆ ನಮಗೆ ಸಾರ್ವಜನಿಕವಾಗಿ ಬಹಳಷ್ಟು ವಿಸಿಬಲ್ ಅನ್ನಿಸುವಂತ ಒಂದು ಜಾಗ ಇರುವಂತದ್ದು ಪಾಯಿಂಟ್ ನಂಬರ್ 8. ಆ ಒಂದು ಜಾಗದಿಂದ ಹೋಗಿದ್ದಾರೆ. ಈವರೆಗಿನ ಮಾಹಿತಿಯ ಪ್ರಕಾರ 3 ಜಾಗಗಳು, ಒಟ್ಟು ನಿನ್ನೆಯಿಂದ ಇವತ್ತಿನವರೆಗೆ 3 ಜಾಗಗಳನ್ನ ಅಗೆಯುವ ಪ್ರಕ್ರಿಯೆಗಳಾಗಿದೆ. ಆ 3 ಜಾಗಗಳಲ್ಲಿ ಅಗೆಯುವ ಪ್ರಕ್ರಿಯೆಗಳಲ್ಲಿ ಈವರೆಗೆ ಯಾವುದೇ ಅಸ್ಥಿಪಂಜರಗಳಾಗ್ಲಿ ಕಲೆಬರಗಳಾಗ್ಲಿ ಸಿಕ್ಕಿಲ್ಲ. ಹಾಗಾಗಿ 4ನೇ ಜಾಗಕ್ಕೆ ಮೂವ್ ಆಗಿದ್ದಾರೆ. ಅದಕ್ಕೂ ಮೊದಲು ಒಂದು ಊಟದ ವಿರಾಮದ ಬಗ್ಗೆ ಊಟದ ವಿರಾಮಕ್ಕಾಗಿ ಅವರು ತೆರಳಿರುವಂತದ್ದು. ಒಟ್ಟಾರೆಯಾಗಿ ಮುಂದಿನ ಪ್ರಕ್ರಿಯೆಗಳ ಭಾಗಗಳು ಹೇಗಿರಬಹುದು ಅನ್ನುವಂಥದ್ದು, ಮಧ್ಯಾಹ್ನದ ಬಳಿಕ ಮತ್ತೆ ಅವರು ಬರ್ತಾರಾ ಅಥವಾ ಪ್ರಣವ್ ಮೊಹಂತಿ ಆಗಮಿಸುವ ಕಾರಣದಿಂದಾಗಿ ಪ್ರಣವ್ ಮೊಹಂತಿ ಅವರ ಆಗಮನದ ನಂತರ ಏನಾದರೂ ಅವರು ಈ ಭಾಗಕ್ಕೆ ಬರ್ತಾರಾ ಅನ್ನುವಂಥದ್ದನ್ನ ನೋಡಬೇಕು. ಒಟ್ಟು ಈಗಾಗಲೇ ಈ ಒಂದು ನೇತ್ರಾವತಿ ಧರ್ಮಸ್ಥಳ ಭಾಗದಲ್ಲಿ ಏನಿದೆ ಇದು ಬಹಳ ಕುತೂಹಲ ಕೆರಳಿಸಿರುವಂತಹ ಪ್ರಕರಣ. ಸಾರ್ವಜನಿಕವಾಗಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರ್ತಾ ಇದ್ದಾರೆ, ಕುತೂಹಲಿಗರ ದಂಡೆ ಬರ್ತಾ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬಂದು ಅದನ್ನ ನೋಡುವಂತದ್ದು, ಆ ಪ್ರಕ್ರಿಯೆಗಳೆಲ್ಲ ಗಮನಿಸುವಂತದ್ದೆಲ್ಲ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸರ ಭದ್ರತೆಗಳನ್ನ ಅಂದ್ರೆ ಶಸ್ತ್ರಸಜ್ಜಿತ ಪೊಲೀಸ್ ಭದ್ರತೆಗಳನ್ನ ಕೂಡ ಇಲ್ಲಿಗೆ ಹಾಕಲಾಗಿದೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರ್ತಾರೆ. ಆ ಗುರುತಿಸಿದಂತ ಜಾಗಗಳ ಬಗ್ಗೆ ಈಗಾಗಲೇ ಅನೇಕರಿಗೆ ಮಾಹಿತಿ ಇರುವಂತದ್ದು. ಹಾಗಾಗಿ ಇಲ್ಲಿ ಸಾಕ್ಷ್ಯನಾಶಗಳೇನಾದ್ರೂ ಆದ್ರೆ ಅನ್ನುವಂತ ಕಾರಣಕ್ಕೋಸ್ಕರ ಮತ್ತು ಸಾಕ್ಷ್ಯನಾಶಗಳನ್ನ ಯಾರು ಕೂಡ ಮಾಡಬಾರದು ಅನ್ನುವಂತಹ ಪ್ರಕ್ರಿಯೆಯ ಭಾಗವಾಗಿ ಅನೇಕ ಕಡೆಗಳಲ್ಲಿ ಭದ್ರತೆಗಳನ್ನ ಹಾಕಲಾಗಿದೆ. ಒಟ್ಟು 3 ಈಗಾಗಲೇ ಆಗಿರುವಂತದ್ದು. ಅದರ ಜೊತೆಗೆ ನಿನ್ನೆಗೆ ನಾವು ಹೋಲಿಕೆಯನ್ನ ಮಾಡಿದ್ರೆ ಇವತ್ತಿನ ಪ್ರಕ್ರಿಯೆ ಒಂದಷ್ಟು ಬಹಳ ವೇಗವಾಗಿ ನಡೀತಾ ಇದೆ. ಮ್ಯಾನ್ಯುವಲ್ ಆಗಿ ಗುಂಡಿಗಳನ್ನ ತೋಡಿದ್ರು ಕೂಡ SIT ಟೀಮ್ ಒಂದು ನಿಖರವಾದ ಅಂಕಿಅಂಶಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ನಿನ್ನೆ ಆತ ಹೇಳಿದ ರೀತಿಯಲ್ಲಿ 8 ಅಡಿಗೆ ಹೋದ್ರು, ಎತ್ತರ ಉದ್ದ ಆಳ ಅಗಳಗಳನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರು, ಅಲ್ಲ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅದನ್ನ ಅಗೆಯುವಂತ ಪ್ರಕ್ರಿಯೆಗಳು ನಡೀತು. ಆದರೆ ಇವತ್ತಿನ ಮಟ್ಟಿಗೆ ಆ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಆಗಿದೆ. ಕೇವಲ 6 ಫೀಟ್ 5 ಅಡಿ ಉದ್ದಕ್ಕೆ ಮತ್ತು 6 ಫೀಟ್ ಆಳಕ್ಕೆ ಅದನ್ನ ಅಗೆಯುವಂತ ಪ್ರಕ್ರಿಯೆಗಳಲ್ಲಿ ಅದನ್ನ ತೊಡಗಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಮ್ಯಾನ್ಯುವಲ್ ಪ್ರಕ್ರಿಯೆಗಳು ಬಹಳ ವೇಗವಾಗಿ ನಡೀತಾ ಇದೆ. ಮುಂದಿನ ಕ್ಷಣಗಳಲ್ಲೂ ಕೂಡ ಇದೇ ರೀತಿಯಾಗಿ ನಡೆದರೆ 1-2-3 ದಿನಗಳಲ್ಲಿ ಅಷ್ಟು ಜಾಗಗಳನ್ನ ಕಂಪ್ಲೀಟ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಗಳಿರುವಂತದ್ದು. ಸದ್ಯಕ್ಕೆ ಇವತ್ತು ಮಧ್ಯಾಹ್ನದ 3 ಗಂಟೆಯ ಒಳಗಾಗಿ SIT ಆ 3 ಜಾಗ ಅಂದ್ರೆ 2 ಜಾಗಗಳನ್ನ ಕಂಪ್ಲೀಟ್ ಮಾಡಿದೆ. 2 ಜಾಗಗಳಲ್ಲಿ ಯಾವುದೇ ಪಾಸಿಟಿವ್ ಆದಂತಹ ಫಲಿತಾಂಶಗಳು ಬಂದಿಲ್ಲ. ಆತ ಹೇಳಿರುವಂತೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದವಾದಂತಹ ವಸ್ತುಗಳು ಅಥವಾ ಕಳೆಬರಗಳು ಅಥವಾ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳು ಈ ಕ್ಷಣದವರೆಗೆ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಈಗ ಬಂದಿರುವಂತಹ ರಿಪೋರ್ಟ್. ಮಧುಕರ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.